ಇಂದು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಉಮಾ ತಾಯಿಯವರು. ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿ ಅಮ್ಮ. ಶರಣು ಶರಣಾರ್ಥಿ ಅಮ್ಮ. ಎಲ್ಲಿಂದ ಬಂದಿದ್ದೀರಾ ಅಮ್ಮ? ನಾವು ಹುಬ್ಳಿಯಿಂದ ಬಂದಿದ್ದೇವೆ. ಹುಬ್ಳಿಯಿಂದ ಬಂದಿದ್ದೀರಾ? ಓಕೆ ಅಮ್ಮ, ನೀವು ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ನಾನು ಇವತ್ತು ಇದು ಹಳಿದು ಅಲ್ಲ, ಹೊಸದು ಅಲ್ಲ, ಆರೋಗ್ಯದಾಯಕ ಪದಾರ್ಥವನ್ನು ಮಾಡಿ ತೋರಿಸ್ತೇನೆ. ಓಕೆ, ಏನಮ್ಮ ಅಡುಗೆ ಹೆಸರು? ಅಡುಗೆ ಹೆಸರು ಪಪ್ಪಾಯಿ ಪಕೋಡ. ಪಪ್ಪಾಯಲ್ಲಿ ಪಕೋಡ ಮಾಡಿ ತೋರಿಸ್ತಾ ಇದ್ದೀರಾ. ವೆರಿ ಡಿಫ್ರೆಂಟ್ ಆಗಿರೋ ಹೆಸರು ಇದು. ಡಿಫ್ರೆಂಟ್ ಆಗಿರೋ ಅಡುಗೆ ತೋರಿಸ್ತಾ ಇದ್ದಾರೆ ಇವತ್ತು ನಮ್ಮ ಅಮ್ಮ ಅವರು. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತಮ್ಮ? ಅದಕ್ಕೆ ಏನೇನು ಬೇಕಂದ್ರೆ, ಇದು ಪಪ್ಪಾಯಿದು ತುರಿದಿದ್ದು, ಪಪ್ಪಾಯಿ ಕಾಯಿ ತುರಿದು ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದು, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಪುದೀನ, ಕರಿಬೇವು, ಇದು ಕಡಲೆಬೇಳೆ ಹಿಟ್ಟು, ಇದು ಜೀರಿಗೆ, ಇದು ಕರಿಯಲು ಸ್ವಲ್ಪ ತಿನ್ನ ಸೋಡಾ, ಇದು ಹಸಿಮೆಣಸು. ಓಕೆ, ಸ್ವಲ್ಪ ಸೋಡಾ, ಹಸಿಮೆಣಸಿನಕಾಯಿ ತಗೊಂಡಿದ್ದೀರಾ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕರಿಯಲು ಎಣ್ಣೆ. ಓಕೆ ಅಮ್ಮ, ಇವಾಗ ಶುರು ಮಾಡೋಣವಾ? ಮೊದಲನೇದಾಗಿ ನಿಮ್ಗೆ ಏನ್ ಬೇಕು? ನನಗೆ ಮೊದಲೇ ಒಂದು ಹಿಟ್ಟು ಇದನ್ನ ಮಾಡಿ ಮಿಕ್ಸ್ ಮಾಡ್ಕೊಳಕ್ಕ ಇದು ಸಾಕಾಗುತ್ತಾ? ಸಾಕಾಗ. ಮೊದಲು ನಾವು ಹೌದು, ಇದು ಪಪ್ಪಾಯಿನ, ಇದು ತುಂಬಾ ಹಣ್ಣು ಅಲ್ಲ ತುಂಬಾ ಕಾಯಿನೂ ಅಲ್ಲ, ಮೀಡಿಯಂ ಕಾಯಿ, ಪಪ್ಪಾಯಿ ಕಾಯಿನ ತುರಿದಿಟ್ಕೊಂಡಿದ್ದೀರಾ. ಓಕೆ, 1 ಕಪ್ ಅಷ್ಟು ತಗೊಂಡಿದ್ದೀರಾ. ಇದು ಮೇಲಿಂದ ಹಸಿರದೆಲ್ಲ ತೆಗೆದು ಒಳಗಡೆ ಬೀಜ ತೆಗೆದು ತುರಿದಿಟ್ಕೊಂಡೆ. ಓಕೆ, ಎಲ್ಲಿಂದ ಕಲ್ತಿದ್ದಮ್ಮ ಈ ಅಡುಗೆ? ಇದು ಮಕ್ಕಳು ನಮ್ಮಲ್ಲೇ ಕೆಲವೊಂದು ಮಕ್ಕಳು ಪಪ್ಪಾಯಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಅಷ್ಟೊಂದು ರೂಢಿನೇ ಇರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಏನೋ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕಲ್ಲ. ಆಮೇಲೆ ಏನಂದರೆ ಇತ್ತೀಚೆಗೆ ಡೆಂಗು ಅದು ಇದು ಸೊಳ್ಳೆ ಸಲುವಾಗಿ ನಾನಾ ಕಾಯಿಲೆ ಬರ್ತಾವೆ. ಅದಕ್ಕೋಸ್ಕರ ಇದನ್ನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಯಾವುದೇ ಕಾಯಿಲೆಗಳು ಬರಲ್ಲ, ಮತ್ತು ಇದು ಆರೋಗ್ಯದಾಯಕ. ಓಕೆ, ಪರಿಸ್ಥಿತಿಗೆ ತಕ್ಕ ಈಗ ಹುಡುಕೊಂಡಿದ್ದಾರೆ. ಡೆಂಗುಗಿದು ಅಗ್ದಿ ರೋಗ ನಿರೋಧಕ ಶಕ್ತಿ ಇದೆ. ಹೌದಮ್ಮ. ಈಗ ಇದಕ್ಕೆ ಇನ್ನೇನು ಬೇಕಮ್ಮ? ಇದಕ್ಕೆ ನಾವು ಹಸಿ ಕಡಲೆಬೇಳೆ ಹಿಟ್ಟು, ಇದು ಕಡಲೆಬೇಳೆ ಹಿಟ್ಟು. ಓಕೆ, ಈಗ ಕಡಲೆಬೇಳೆ ಹಿಟ್ಟು ಒಮ್ಮೊಮ್ಮೆ ಅಂತಿರ್ತೀವಿ, ಒಮ್ಮೊಮ್ಮೆ ನಮ್ಮ ಕಡೆ ಅವಾಗ ಇರೋದಿಲ್ಲ. ಆ ಸಮಯಕ್ಕೆ ಬೇರೆ ಹಿಟ್ಟು ಇರುತ್ತೆ. ಯಾವುದೇ ಹಿಟ್ಟನ್ನು ನಾವು ಸೇರಿಸ್ಕೋಬೋದು. ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು ಅಥವಾ ಗೋಧಿ ಹಿಟ್ಟು ಸೇರಿಸ್ಕೋಬೋದು. ಒಟ್ಟು ಬೈಂಡ್. ಓಕೆ ಓಕೆ, ಈಗ ನೀವು ಕಡಲೆ ಹಿಟ್ಟು ತಗೊಂಡಿದ್ದೀರಾ? ಕಡಲೆ ಹಿಟ್ಟು ತಗೊಂಡಿನಿ. ನನಗೆ ಇದ್ರಾಗಿದ್ದನ್ನ ಇದು ಒಂದಿದ್ರೆ ಇದಕ್ಕೆ ಸಾಕಾಗುವಷ್ಟು ಸೇರಿಸ್ಕೋಬೇಕು. ಭಾಳ ನೀರು ಅಲ್ಲ, ಭಾಳ ಇದು ಅಳಕನೂ ಅಲ್ಲ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಮ್ಮ, ನೀವೇನು ಮಾಡ್ಕೊಂಡಿದ್ದೀರಾ ಅಮ್ಮ? ನಾನು ಬಸವ ಕೇಂದ್ರದ ಸದಸ್ಯಳಿದ್ದೀನಿ. ಬಸವ ತತ್ವ, ಬಸವಣ್ಣನ ಧ್ಯಾನ, ಬಸವಣ್ಣನ ವಚನ, ಅದೇ ನನ್ನ ಗುರಿ. ಯಾವತ್ತೂ ಬಸವಣ್ಣನ ಧ್ಯಾನಿಸೋದು, ಬಸವಣ್ಣವ್ರ ವಚನ ಹೇಳೋದು. ಮತ್ತು ಏನಾದರೂ ನಮ್ಮ ಬಸವ ಕೇಂದ್ರದಾಗ ಪ್ರಾರ್ಥನೆ ಮಾಡಿಸೋದಿದ್ರೆ ವಾರ ವಾರ ಯಾರ ಕರೆದು ಸಾಮೂಹಿಕ ಪ್ರಾರ್ಥನೆ ಮಾಡ್ತಂದ್ರೆ ಮಾಡಿಸ್ತೀನಿ. ವಚನ ಗಾಯನ, ಬಸವಣ್ಣವ್ರ ಕುರಿತು ವಚನ ಗಾಯನ ಮಾಡಂದ್ರು ಮಾಡ್ತೀನಿ. ಮಾಡ್ತೀರಮ್ಮ? ಈರುಳ್ಳಿ ಕೊಡ್ರಿ. ಆಮೇಲೆ ಕೊತ್ತಂಬರಿ. ಇದು ಮಾಡಿದ್ರೆ ಮಕ್ಕಳಿಗೆ ಇದು ಪಪ್ಪಾಯಿದು ಮಾಡ್ಯಾರೋ ಎದರ್ದು ಮಾಡ್ಯಾರೋ ಅಂತ ಗೊತ್ತಾಗೋದಿಲ್ಲ ಅಲ್ವಾ? ಅದು ಕರ್ದಿದ್ದ ಪದಾರ್ಥ ಅಂದ್ರೆ ಮಕ್ಕಳು ಸ್ವಲ್ಪ ಎಲ್ಲರಿಗೂ ಇಷ್ಟ. ಆಮೇಲೆ ಇದು ಹಾಕ್ಬೇಕ್ರಿ, ಕೊತ್ತಂಬರಿ. ಆಮೇಲೆ ಪುದೀನ. ಬಸವ ತತ್ವ ಇದೆ ಅಲ್ರಿ, ಭಾಳ ಸರಳವಾದ ವಿಧಾನ. ಅಗ್ದಿ ಸರಳ ವಿಧಾನ ಅಂದರೆ ಬ ಎಂದರೆ ನಭವ ಹರಿಯಿತು, ಸ ಎಂದರೆ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನು. ಬಸವ ಬಸವ ಎಂಬ ತ್ರಯಾಕ್ಷರಗಳು ಎನ್ನ ಹೃದಯದಲ್ಲಿ ತೊಳಗಿ ಬೆಳಗಿ ಆನು ಬಸವ ನೀನು ಬಸವ ಎನ್ನುತ್ತಿದ್ದೆನು ಕಾಣ ಗುಹೇಶ್ವರ.
ಬಸವ ಅನ್ನೋ ಶಕ್ತಿಯೊಳಗೆ ಆ ಒಂದು ಹೆಸರಿನಲ್ಲಿ ತುಂಬ ಶಕ್ತಿ ಇದೆ. ಹೆಸರಲ್ಲೇ ಒಂದು ಶಕ್ತಿ ಶಕ್ತಿ ಇದೆ. ಮತ್ತು ಸರ್ಪಭೂಷಣ ಸ್ವೇಗಿಗಳು ಬಸವಣ್ಣನ ಮೇಲೆ ಒಂದು ಅವ್ರದ್ದು ಇದು ವಚನ, ಬಸವ ನಿನ್ನಯ ಮಹಿಮೆ ಉಸುರಿನ್ನಳವಲ್ಲ, ಪಶುಪತಿಯ ಪಾದವನು ಕಂಡೇ ದೇವ, ನಿಮ್ಮ ಪಾದವ ಸೋಂಕಿ ಬ್ರಹ್ಮ ಲಿಖಿತವ ಕಿತ್ತು ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು, ಗುರುಲಿಂಗ ಜಂಗಮದ ವರಭಕ್ತಿ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ, ಪರಿಪರಿಯ ವಚನದಲ್ಲಿ ಪರಮಾಮೃತವ ತುಂಬಿ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ, ಇನ್ನವನು ಇವನೆಂದು ಮನ್ನಿಸಿ ಕರೆದೆನಗೆ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ, ಎತ್ತ ಹೋದರು ಬೆನ್ನ ಹತ್ತಿ ಬರುವೆ ಗುರುವೇ, ನಿತ್ಯ ನಿತ್ಯ ಶಿಕ್ಷಾ ಮಾಡು ಕಂಡ, ಚಿತ್ತವಲ್ಲಭ ಗುರುವೆ ಸತ್ಯ ಶರಣರಿಗೆ ಕರದೆನ್ನವತ್ತೊತ್ತಿ ಒಪ್ಪಿಸಯ್ಯ, ಯಾರ ಮಗನೆಂದು ಕೇಳಿದರೆ ಮಾರಹರ ಶರಣರ ಮಗನಾನೆಂದು, ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ ಬಂಧು ಬಳಗ ಶಿವಶರಣರು, ಎನ್ನವನು ಕಳುಹಿದನು ನಾ ಬಂದೆ ಮರ್ತ್ಯಕ್ಕೆ, ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ, ಹಿಂದೆ ಮಾಡಿದ ಸಾಲ ತೇದೆ ಋಣಗಳಿದು, ನಾ ಬಂದೆ ನೋಡಪ್ಪ ಶರಣರ ಬಳಿಗೆ, ಏಕೆ ಹುಟ್ಟಿಸಿದೆನ್ನ ಭವದೋಳು, ಎನಗಾಗಿ ಬೇರೆ ತರುಮರಾದಿಗಳಿದ್ದಿಲ್ಲವೇ, ಸಾಕು ಲೋಕದ ಭೋಗ ಸಾಕು ದುಷ್ಟರ ಸಂಗ, ಸಾಕಿನ್ನು ಹುಟ್ಟುವುದು ಭವ ಉಂಟೆ ದೇವಾ, ಲೋಕರಕ್ಷಕನೇ ಗುರು ಸಿದ್ಧ ದಯ ಇರಲು, ಯಾಕೆ ಹಲವು ಚಿಂತೆಗಳು ಮನಕ್ಕೆ, ತಂದೆ ಗುರು ಸಿದ್ಧ ನೀ ಮಾಡಿದುಪಕಾರವ, ನಾನೆಂತೂ ಪೇಳಲಿ ಸಿದ್ಧಲಿಂಗ, ಸಿದ್ಧಲಿಂಗ ಸಿದ್ಧಲಿಂಗ. ಯಾವುದೇ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ನಿಮ್ದು ಖುಷಿ ಅಲ್ಲ, ಆಗೋಯ್ತು ನಿಮ್ದು ಅಭಿಮಾನ. ನಾವು ಏನೋ ಕೆಲಸ ಮಾಡಬೇಕಾದ್ರೆ ದೇವ್ರು ನೆನೆಸ್ಕೊಂಡು ಅಡುಗೆ ಮಾಡಿದರೆ ಅದು ಪದಾರ್ಥ ಎಲ್ಲ ಪ್ರಸಾದ ಆಗುತ್ತೆ. ಅದಕ್ಕೋಸ್ಕರ ಜೀರಿಗೆ ಕೊಡ್ರಿ. ತುಂಬ ಒಳ್ಳೆ ಮಾತಮ್ಮ. ಅವತ್ತು ನೋಡ್ರಿ, ಯಾವುದೇ ಹಬ್ಬದ ದಿವಸ ನಾವು ಒಂದು ಸ್ಪೂನ್ ಕೊಡ್ಲಾ? ಯಾವುದೇ ಹಬ್ಬದ ದಿವಸ ನಾವು ದೇವ್ರ ಧ್ಯಾನ ಮಾಡ್ತಿರ್ತೀವ, ಅವತ್ತಿನ ಪ್ರಸಾದ ಎಷ್ಟು ಸ್ವೀಟ್ ಆಗಿರುತ್ತೆ. ಆಮೇಲೆ ಕರಿಬೇವು ಒಂಚೂರು ಕಟ್ ಮಾಡಿ, ಒಂದು ಸ್ವಲ್ಪ ಹೀಗೆ ಮಾಡಾಕ್ಲಾ? ಹಾಕ್ರಿ. ಉಪ್ಪು ಕೊಡಿ. ಸಾಕದು? ಹಾಂ ಸಾಕು. ಕರಿಬೇವು ಕಣ್ಣಿಗೆ ಭಾಳ ಒಳ್ಳೆಯದು. ಇತ್ತೀಚಿನ ಕೆಲವೊಂದು ಮಕ್ಕಳು, ಯುವಕರು, ಸಣ್ಣ ಮಕ್ಕಳು ಎಲ್ಲ ಕರಿಬೇವು ಬಂದ ತಕ್ಷಣ ತೆಗೆದೋಗಿಬಾರ್ದು. ನಾವು ಗೊತ್ತಿಲ್ಲದ ಕರಿಬೇವು ತೆಗೆದೋಗ್ದು ಕಣ್ಣು ಈ ಥರ ಮಾಡ್ಕೊಂಡೇವಿ. ಆದರೆ ಕರಿಬೇವು ತಿಂದಷ್ಟು ಕಣ್ಣಿಂದ ಯಾವುದು ಇದು ಬರುತ್ತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಆಮೇಲೆ ಕರಿಯಲ್ಲ, ಸ್ವಲ್ಪ ಒಂದೇ ಚಿಟಿಕೆ, ಭಾಳ ಸ್ವಲ್ಪ ಇಷ್ಟೇ ಸಾಕಮ್ಮ. ಇನ್ನು ಅದಕ್ಕಿಂತ ಕಡಿಮೆ. ಸಾಕ? ಇನ್ನು ಸ್ವಲ್ಪ ಕಡಿಮೆ ಬಾಳ್ಗಿ ಬೇಕ್ರಿ. ಕರಿ ಓಕೆ, ಬಾಳ್ಗಿ ಬೇಕು. ಈಗ ಬಾಣಲಿ ಇಟ್ಕೊಳ್ತೀರಾ? ಹಾಂ.
ಅಮ್ಮ ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣವಾ? ಹಾಂ. ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾಯ್ಬೇಕಾ? ಓಕೆ, ಈಗ ಇದು ರೆಡಿ ಇದೆ, ಮಿಕ್ಸ್ ಮಾಡ್ಕೊಂಡು ರೆಡಿ ಇದೆ ಅಲ್ವಾ? ಸರಿ ಅಮ್ಮ, ಇದು ಹಾಗೆ ಇದು ಮಾಡ್ಕೊಳ್ಳೋದ ಕರಿಯೋದು ಡೈರೆಕ್ಟಾಗೆ? ಈಗ ಡೈರೆಕ್ಟ್ ಕರಿಬಹುದು. ಇದಕ್ಕೆ ನಾನು ಮೆಣಸು ಹಾಕಿಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳು ತಿನ್ನೋದಿದ್ರೆ ನಾವೇನು ಮಾಡ್ತೀವಿ, ಫಸ್ಟ್ ಒಂದು 4 ಮಕ್ಕಳಿಗೆ ತೆಗೆದ್ಬಿಟ್ಟು ಅಲ್ಲಿಟ್ಟು ಆಮೇಲೆ ನಾವು ಮೆಣಸು ಸೇರಿಸ್ಕೊತೀವಿ. ಆದ್ರೆ ಇವಾಗ ಎಲ್ಲರೂ ದೊಡ್ಡವರೇ ಇರೋದ್ರಿಂದ ನಾವು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಅಂತನಾ? ಇಷ್ಟು 1-2 ತಗೊಂಡಿದ್ದೀರಾ ಅಲ್ವಾ? ಇದು ನಾವು 4 ತಗೋಬಹುದು, 6 ತಗೋಬಹುದು, ನಮಗೆ ರುಚಿಗೆ ತಕ್ಕಷ್ಟು. ಇದು ನಾನು ಇವಾಗ ಹಾಕೋ ಪ್ರಮಾಣ ಒಂದ್ ವೇಳೆ ಮಕ್ಕಳು ತಿಂದ್ರು ಖಾರ ಆಗಿರ್ಬಾರ್ದು, ದೊಡ್ಡವ್ರು ತಿಂದ್ರು ಸರಿ ಹೋಗಿರ್ಬೇಕು. ಬಿಸಿ ಆಗ್ಬೇಕಲ್ಲಮ್ಮ ಅದು? ಆಗಿದ್ಯಾ? ಇಲ್ಲ, ಸ್ವಲ್ಪ ಬಿಸಿ ಆಗ್ಬೇಕು. ಇಲ್ಲ, ಇದು ಒಂದು ಸಣ್ಣದು ಬಿಟ್ಟು ನೋಡ್ಬೇಕು. ಇನ್ನು ಕಾಯ್ಬೇಕಲ್ವಾ ಅಮ್ಮ? ಅದು ಕಾಯೋ ತನಕ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ವಚನಗಳು ಹೇಳ್ತೀರಾ? ಇದ್ಬೇಕಾ? ಇದೆ. ಏನೇ ಕಷ್ಟ ಬಂದರೂ ನಾವು ದೇವ್ರ ಮೇಲೆ ಭಾರ ಹಾಕಬೇಕು. ಆ ಸೃಷ್ಟಿಕರ್ತ ಪರಮಾತ್ಮ ಮೇಲೆ ಭಾರ ಹಾಕಿ ನಾವು ಕೊಡಬಾರ್ದು. ನಮ್ಮ ಪ್ರಯತ್ನನೂ ಮಾಡಬೇಕು. ಆಮೇಲೆ ನಾವು ಆತನ ಮೇಲೆ ನಂಬಿಕೆ ಇಡಬೇಕು. ಸೃಷ್ಟಿಕರ್ತನ ಪರಮಾತ್ಮ ಆ ಶಿವನ ಮೇಲೆ, ಆ ದೇವರ ಮೇಲೆ ಭಾರ ಹಾಕಿದ್ವಿ ಅಂದ್ರೆ ನಮ್ಮ ಧ್ಯಾನ ಮಾಡಬೇಕು. ಅಪ್ಪ ನೀನೇ ತೇಲ್ಸು, ಮುಳುಗಿಸು, ನಮ್ಮ ಪ್ರಯತ್ನ ನಾವು ಮಾಡೀವಿ, ಇನ್ನು ಬಿಟ್ಟು ನಿನಗೆ ಅಂತ ಹೇಳಿ ಭಕ್ತಿಯಿಂದ ನಯ ವಿನಯದಿಂದ ನಾವು ಯಾವುದೇ ಕೆಲಸ ಏನೇ ಮಾಡೋ ಮುಂದೆ ಆ ಪರಮಾತ್ಮ, ಸೃಷ್ಟಿಕರ್ತ ಪರಮಾತ್ಮ, ಆ ಬಸವಣ್ಣನ ನಾವು ನಮ್ಮ ಇಷ್ಟಲಿಂಗ ದೇವರನ್ನ ನೆನೆಸಿ ಮಾಡೋದ್ರಿಂದ ಸಕಲ ಕಾರ್ಯ ಸಿದ್ಧಿ. ಆ ದಿನ ಚಲೋ ದಿನ ಕೆಟ್ಟ ದಿನ ಅಂತ ಇರುವುದಿಲ್ಲ, ಎಲ್ಲ ಒಳ್ಳೆ ದಿನನೇ ಇರುತ್ತೆ. ಒಳ್ಳೆ ಮನಸ್ಸಿನಿಂದ ಮಾಡೋ ಕಾರ್ಯ ಸಕಲ ಸಿದ್ಧಿ. ಈಗ ಎಣ್ಣೆ ಕಾದಿದ್ದೆ ಹಾಕೋಣ. ಓಂ ಶ್ರೀ ಗುರು ಬಸವ. ಮತ್ತೆ ಏನೋ ಅಡುಗೆ ಮಾಡೋ ಮುಂದೆ ಕುಂತಾಗ ನಿಂತಾಗ ಏನೋ ಮಾಡೋದ್ರು ಅದನ್ನು ಧ್ಯಾನ ಮಾಡ್ಕೊಂಡು ಹಾಕ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಮಕ್ಕಳಿಗೆ ಅದ್ರದ್ದು ಮಾಡ್ಯಾರ ಅಂತ ಗೊತ್ತೂ ಆಗೋದಿಲ್ಲ. ಅದೇ ಪಪ್ಪಾಯಿದು ಅಂತ ಗೊತ್ತಾಗೋದಿಲ್ಲ. ಮನೇಲಿ ಯಾವಾಗ್ಲೂ ಈ ತರ ಅಡಿಗೆಗಳೆಲ್ಲ ಮಾಡ್ತಾ ಇರ್ತೀರ? ಹೊಸದೇನಾದ್ರೂ ಮಾಡ್ತಾ ಅಂದ್ರೆ ಅದು ಆರೋಗ್ಯನೂ ಆಗಿರ್ಬೇಕು, ಮಕ್ಕಳಿಗೆ ಹೊಂದಿಕೆ ಆಗಿರ್ಬೇಕು. ಮನೇಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನಾನು, ನನಗೆ 2 ಮಂದಿ ಗಂಡು ಮಕ್ಕಳು, ಒಬ್ಬ ಮಗಳು, ಎಲ್ಲರಿಗೂ ಮದುವೆ ಆಗ್ತಿದೆ. ಈಗ ಅದು ಚೆನ್ನಾಗಿ ಇದಾಗಬೇಕು. ಮೀಡಿಯಂ ಸಿಮ್ಮಲ್ಲೇ ಇಟ್ಕೊಂಡು ಅದನ್ನ ಬೇಯಿಸ್ಕೋಬೇಕಾ? ಸ್ವಲ್ಪ ಎಣ್ಣೆ ಕಾಯಿ ಮುಂದೆ ಜೋರು ಇಡಬೇಕು. ಅದು ಕೆಂಪಗಾಗೋ ತನಕ ಬ್ರೌನ್. ಇದು ಪಪಾಯ ಗಟ್ಟಿ ಇರುತ್ತಲ್ರಿ, ಸ್ವಲ್ಪ ಬ್ರೌನ್ ಆದ್ರೆ ಚಲೋ ಅನ್ನಿಸ್ತದೆ. ಬಸವ ಎಂಬ 3 ಅಕ್ಷರದಲ್ಲಿ ಅಡಗಿದೆ ಅಪಾರ ಶಕ್ತಿ. ಬಸವ 3 ಅಕ್ಷರ ನೋಡ್ರಿ ಹೆಂಗ ಇಷ್ಟು ಸುಲಭವಾಗಿ ವಚನಗಳ ಮೂಲಕ ನಮ್ಮ ಜನಗಳಿಗೆ ತಲುಪಿಸೋದು ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲೇ ಬಸವಣ್ಣನವರು ಅಂದರೆ ಅಲ್ವಾ ಅಮ್ಮ? ಒಂದೊಂದು ವಚನದಲ್ಲೂ ಅಷ್ಟು ಮೀನಿಂಗು, ಅರ್ಥಪೂರ್ಣವಾಗಿ ಪ್ರತಿ ಒಂದು ಅಕ್ಷರದಲ್ಲಿ ಈ ವಚನದಲ್ಲಿ ಪ್ರತಿ ಒಂದು ಅಕ್ಷರದಲ್ಲಿ ಒಂದೊಂದು ಅರ್ಥ ಐತ್ರಿ. ನಾವು ಹೆಂಗೆ ತಿಳ್ಕೊಂತೀವಿ, ನಾವು ಯಾವ ರೀತಿ ತಿಳ್ಕೊಂತೀವಿ, ಎಷ್ಟು ಅದನ್ನ ವಿಸ್ತಾರ ಮಾಡ್ತೀವಿ. ಒಂದೊಂದು ವಚನದ ಮೇಲೆ PhD ಮಾಡ್ಯಾರ್ರಿ. ಇದು ಅಪ್ಪನ ವಚನಗಳು ಅಷ್ಟು ಇದು ಅಲ್ರಿ, ಬಹಳ ಸರಳ, ಸುಂದರ, ಸುಲಭ. ಮತ್ತೆ ಅದಕ್ಕೆಂತ ಯಾವ ಸಂಸ್ಕೃತ ಭಾಷೆಗಳು ಕಲಿತು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಬಡವನಿಂದ ಹಿಡಿದು ಎಲ್ಲರಿಗೂ ಬೇಕಿದ್ರೆ ಅರ್ಥ ಆಗುವಂತ. ಮತ್ತೆ ಈ ಬಸವನ ಧ್ಯಾನ, ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಸರಳ ವಿಭೂತಿ
ನೀರು, ಮತ್ತೆ ಪತ್ರಿ ಬೇಕು, ಪುಷ್ಪ ಬೇಕಂತೇನಿಲ್ಲ, ಆಡಂಬರ ಇಲ್ಲ, ಸರಳವಾಗಿ ಆತಗೆ ಏನು ಬೇಕು. ನಾದ ಪ್ರಿಯನು ಶಿವನಲ್ಲ, ವೇದ ಪ್ರಿಯನು ಶಿವನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ವೇದವ ಓದಿದ ಬ್ರಹ್ಮನ ಶಿರ ಹೋಯಿತು, ನಾದವ ಮಾಡಿದ ಬ್ರಾಹ್ಮಣನ ತಲೆಯಾಡಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಇತ್ತೀಚೆಗೆ ಈಗ ಬಸವಣ್ಣವ್ರ ವಚನಗಳನ್ನು ಹೆಚ್ಚಾಗಿ ಈಗ ಚಲನಚಿತ್ರದವರು ವಚನಗಳನ್ನ ತಗೊಂಡು ಬಸವಣ್ಣವ್ರ ಬಗ್ಗೆ ತಮ್ಮ ಎಲ್ಲ ರಚನೆ ಅಪಾರ ಭಕ್ತಿಯಿಂದ ರಚನೆ ಮಾಡಿ ಅದನ್ನು ಚಲನಚಿತ್ರದ ಟ್ಯೂನ್ ಒಳಗೆ ಹಾಡ್ತಾರೆ. ಅದು ಹಂಗೂ ಹಾಡಿ ಆನಂದ ಪಡ್ತಾರೆ. ಆಮೇಲೆ ಇದು ಯಾವುದೇ ಒಂದು ವಚನ ಇರಲಿ, ಒಂದು ಹಾಡಿರಲಿ, ನಾನಾ ರಾಗದಾಗ ಹಾಡಿ ಸಂತೋಷ ಪಡ್ಬೋದು. ಹಾಗೆ ಗಮಕದಾಗೂ ಹಾಡ್ಬೋದು ವಚನ, ಮತ್ತೆ ರಾಗದಾಗೂ ಹಾಡ್ಬೋದು. ಈಗ ಆಗ್ತಾ ಇದೆ, ಪ್ಲೇಟ್ ಕೊಡ್ತೀರಾ? ಇದು ಸಾಕ? ಎಷ್ಟು ಗರಿ ಗರಿ ಗರಿಯಾಗಿ ಆಗಿದೆ ಅಲ್ಲಮ್ಮ, ಅದು ನೋಡ್ಲಿಕ್ಕೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದು ಸ್ಕೂಲಿಂದ ಬಂದಾಗ ಈ ಥರ ಮಾಡಿಬಿಟ್ಟು ರುಚಿಯಾಗಿ ಮಾಡಿಕೊಟ್ರೆ ನಾವು ಎಲ್ಲ ಸ್ವಲ್ಪ ಬೆಳಗನು ಕರಿಬಹುದು, ಮತ್ತೆ ಗರಿ ಗರಿ ಆಗಬೇಕಂದ್ರೆ ಈ ಥರ ಕರ್ಕೋಬಹುದು. ಈಗ ನಮ್ಮಂಥ ವಯಸ್ಸಾದವ್ರಿಗೆ ಹಲ್ಲಿರಲ್ಲ, ನಾವಿನ್ನ ಬೇಗ ತೆಗಿಬೋದು. ಹೋಗ ಪಪ್ಪಾಯಿನೂ ತಿಂದಂಗೆ ಆಗತ್ತೆ, ರುಚಿಗೆ ರುಚಿ. ಈಗ ಇದು ಆಗಿದೆ ಅಲ್ಲ ಅಮ್ಮ? ಓಕೆ ಅಮ್ಮ, ಈಗ ಇದು ರೆಡಿ ಆಗಿದೆಯಾ? ಹಾಂ, ರೆಡಿ ಆಗಿದೆ ಅಲ್ವಾ? ಓಕೆ, ಇದಕ್ಕೆ ಒಂದು ಸರ್ವಿಂಗ್ ಪ್ಲೇಟ್ ಕೊಟ್ಬಿಡ್ಲಾ? ಕೊಡಿ. ನನಗೆ ಸ್ವಲ್ಪ ಮೊದಲೇ ವಿಭೂತಿ ಕೊಟ್ಟರೆ. ಯಾವುದೇ ಪದಾರ್ಥ ಮಾಡಿದ ಮೇಲೆ ಅದನ್ನು ಓಂ ಶ್ರೀ ಗುರು ಬಸವ ನಿನ್ನ ಕರುಣೆ ಹರಿದು ಬರಲಿ, ಪ್ರಸಾದ ಸೇವನೆ ಮಾಡಿದಂಥವ್ರು ಬಾಳು ನಯ ವಿನಯ ಭಕ್ತಿ ತುಂಬಲಿ ಅಂತ ಹೇಳಿ ಓಂ ಅಂತ ಬರೆದು ಓಂ ಶ್ರೀ ಗುರು ಬಸವ ಹೇಳಿ 3 ಸಲ ಇದು ಮಾಡಿ. ಈಗ ಇದರಲ್ಲಿ ಇಡ್ಲೇನ್ರಿ? ಓಂ ಶ್ರೀ ಗುರು ಬಸವ. ಷಟ್ಕೋನ ಆಕಾರದಾಗ ಜೋಡಿಸ್ತೀವಿ. ಓಂ ಶ್ರೀ ಗುರು ಬಸವಲಿಂಗಾಯನ. ಪಪ್ಪಾಯಿ ಪಕೋಡ ರೆಡಿ. ಅಮ್ಮ, ಇದನ್ನ ನಾನು ಈ ಪ್ರಸಾದನ ಸೇವಿಸೋಕ್ಕಿಂತ ಮುಂಚೆ ಅಮ್ಮ ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಂದು ವಚನ ಹೇಳ್ತೀರಾ? ಅವಾಗಲೇ ಹೇಳಿದ್ದು ತುಂಬಾನೇ ಚೆನ್ನಾಗಿತ್ತು. ನಮ್ಮ ವೀಕ್ಷಕರಿಗೆ ಇನ್ನೊಂದು ಬಸವಣ್ಣನವರ ವಚನವನ್ನು ಹೇಳ್ತೀರಾ? ಓಂ ಶ್ರೀ ಗುರು ಬಸವಲಿಂಗಾಯನ. ಶರಣು ಶರಣಾರ್ಥಿ. ನೂರ ನೋದಿ ನೂರ ಕೇಳಿದಡಿ, ನೂರ ನೋದಿ ನೂರ ಕೇಳಿದಡಿ, ಆಸೆ ಹರಿಯದು ರೋಷ ಬಿಡದು, ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನೋ, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ, ಮಾತಿನಂತೆ ಮನವಿಲ್ಲದ, ಜಾತಿ ಡಂಬಕರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ, ನಗುವ ನಮ್ಮ
ಕೂಡಲ ಸಂಗಮ ದೇವಾ. ಅಂದ್ರೆ ಆಸೆ, ರೋಷ ಆಸೆ ಇರಬಾರ್ದು. ಅದನ್ನು ಬಿಟ್ಟು ನಾವು ಬಸವ ತತ್ವ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಸ್ವಾರ್ಥಕ. ಅದೆಲ್ಲ ಪೂಜೆ ಮಾಡಿ ರೋಷ ಆಸೆ ಇಟ್ಕೊಂಡ್ರೆ ನಿರರ್ಥಕ. ಪೂಜೆ ಯಾವತ್ತೂ ನಿರರ್ಥಕ ಅಂತ ಬಸವಣ್ಣವ್ರ ವಚನ. ಏನು ಓದಿದ್ರೇನು ಏನು ಬಿಟ್ರೇನು ರೋಷ ಇರಬಾರ್ದು, ಆಸೆ ಇರಬಾರ್ದು. ಮಾನವ ಅತಿ ಆಸೆ ಗತಿಗೆ, ಆಸೆಯೇ ದುಃಖಕ್ಕೆ ಮೂಲ. ನಿಜ. ಮತ್ತು ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಇಷ್ಟು ಒಳ್ಳೆ ವಚನನ ಭಕ್ತಿಪೂರ್ವಕವಾಗಿ ಮಾಡಿರೋ ಅಡುಗೆ ಮತ್ತು ವಚನಗಳು, ನಮ್ಮ ಮೀನಿಂಗ್ಫುಲ್ ವಚನಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಮ್ಮ. ಇದು ಪಪ್ಪಾಯಿ ಪಕೋಡ ಸೇವನೆ ಮಾಡಿ. ಪಪ್ಪಾಯಿ ಪಕೋಡ ಮಾಡಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿದೆ. ಯಾರು ಪಪ್ಪಾಯಿ ತಿನ್ನಲ್ವ ಮಕ್ಕಳು, ಅವರಿಗೋಸ್ಕರ ಮಾಡಿರೋ ಅಂತಹ ಅಡುಗೆ ಇದು. ನಾನು ಭಕ್ತಿಯಿಂದ ಮಾಡಿರೋ ಅಡುಗೆ ಇದು. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ವೀಕ್ಷಕ. ತುಂಬಾ ಚೆನ್ನಾಗಿದೆ ಅಮ್ಮ. ಕ್ರಿಸ್ಪಿ, ನೀವು ಅದರಲ್ಲಿ ಪಪ್ಪಾಯಿ ಹಾಕಿದಾರ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಇಷ್ಟು ಚೆನ್ನಾಗಿದೆ ಅಂದರೆ ಅದು ಕ್ರಿಸ್ಪಿ ಕರುಮ್ 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 ಅಂತ ನನಗೆ ತುಂಬ ಅದು ತುಂಬಾ ಚೆನ್ನಾಗಿದೆ. ಇಷ್ಟು ಒಳ್ಳೆ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅಮ್ಮ. ನೀವು ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಬಸವ ಟಿ ವಿಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ ಕೃಷ್ಣಪ್ಪ ಸರು, ಯಶೋಧ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. ಯಾವತ್ತು ಅವರು ನಮ್ಮ ಬಸವ ಟಿ ವಿ 4 ವರ್ಷ ತುಂಬಿ 5ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ. ವೀಕ್ಷಕರೇ, ನೀವು ಎಲ್ಲರೂ ಕೂಡಿ ಬಸವ ಟಿ ವಿಯನ್ನು ಕೈ ಹಿಡಿದು ಮುಂದೆ ನಡೆಸೋಣ. ಬಸವ ಟಿ ವಿಯೇ ನಮ್ಮ ಅಭಿಮಾನ. ಬಸವ ಟಿ ವಿ ಅಂದರೆ ಅಭಿಮಾನ ಇರಬೇಕು. ನಾವೆಲ್ಲ ನಮ್ಮ ಕೂಸನ್ನು ಕಣ್ಮುಂದೆ ಬೆಳೆಸೋಣ, ಎತ್ತರವಾಗಿ ಬೆಳೆಸೋಣ. ಸರ್ವರಿಗೂ ಶರಣು ಶರಣಾರ್ಥಿ. ನಿಮಗೂ ಶರಣು ಶರಣಾರ್ಥಿ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಮಾತಾಯಿಯವರು ಬಂದು ಪಪ್ಪಾಯಿ ಕಾಯಿಯಲ್ಲಿ ಪಕೋಡ ಮಾಡೋದನ್ನ ತೋರಿಸ್ಕೊಟ್ರು. ಅದಂತೂ ತುಂಬಾ ರುಚಿಕರವಾಗಿತ್ತು. ಯಾರ್ಯಾರು ಪಪ್ಪಾಯಿ ಕಾಯಿ ತಿನ್ನಲ್ವೋ ಅವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು, ದೊಡ್ಡವರು ಎಲ್ಲರಿಗೂ ಇಷ್ಟ ಆಗತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. ಪಪ್ಪಾಯಿ ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುರಿದ ಪಪ್ಪಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಕಡಲೆ ಹಿಟ್ಟು, ಜೀರಿಗೆ, ಹಸಿಮೆಣಸಿನಕಾಯಿ, ಬೇಕಿಂಗ್ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಪಪ್ಪಾಯಿ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ತುರಿದ ಪಪ್ಪಾಯಿ, ಕಡಲೆ ಹಿಟ್ಟು ಹಾಕಿ ಮಿಶ್ರಣ ಮಾಡಿಕೊಂಡು, ನಂತರ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಜೀರಿಗೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿಂಗ್ ಸೋಡಾ, ಹಸಿಮೆಣಸಿನಕಾಯಿ ಹಾಕಿ ಬಜ್ಜಿ ಮಾಡುವ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು. ನಂತರ ಸ್ಟವ್ ಹಚ್ಚಿಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು, ಮೊದಲೇ ಕಲಸಿಟ್ಟುಕೊಂಡ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪವೇ ತಟ್ಟಿ ಎಣ್ಣೆಯಲ್ಲಿ ಕರೆದರೆ ಪಪ್ಪಾಯಿ ಪಕೋಡ ಸವಿಯಲು ಸಿದ್ಧ.